ಭಾಗ 1ರಲ್ಲಿ ಅವಳ ಡೈರಿಯಲ್ಲಿ ಅವನ ಹೆಸರಿತ್ತು. ಆದರೆ ಅವಳು ಬಿಟ್ಟು ಹೋದದ್ದು ಕೇವಲ ಜುಮುಕಿಯಲ್ಲ, ಮನಸ್ಸಿನ ಮೌನ. ಭಾಗ 2 ಈಗ ಶುರು. ನನ್ನ ಹಿಂದೆ ನಿಂತಿದ್ದವಳು ಹೀನಾಯ ಅಲ್ಲ. ಅವಳ ಕೈಯಲ್ಲಿ ಚಾಕು ಇರಲಿಲ್ಲ. ಅವಳ ಕೈಯಲ್ಲಿ ಒಂದು ಸಣ್ಣ ಗೊಂಬೆ ಇತ್ತು ಮತ್ತು ಆ ಗೊಂಬೆಯ ಮುಖ ಅದು ನನ್ನ ಮುಖದ ಹಾಗೆಯೇ ಇತ್ತು, ರಕ್ತದಿಂದ ತುಂಬಿತ್ತು. ಆ ಕ್ಷಣ ನನಗೆ ಅರ್ಥವಾಯಿತು, ಹೀನಾಯ ಒಬ್ಬಳಲ್ಲ, ಅವಳ ಜೊತೆ ಇನ್ನೊಬ್ಬಳು ಇದ್ದಾಳೆ ಅವಳ ಮನಸ್ಸಿನೊಳಗೆ. ನಮಸ್ಕಾರ, ಮನಸ್ಸಿನ ಮೌನ ಕತೆಗೆ ಮತ್ತೆ ಸ್ವಾಗತ. ಭಾಗ 2. ಹಿಂದಿನ ಭಾಗದಲ್ಲಿ ನೋಡ್ತಿದ್ವಿ, ಪುಣೆಯಿಂದ ತನ್ನ ಹಳ್ಳಿ ಬನವಾಸಿಗೆ ಬಂದ ಋಷಿ ಮೌನದ ಕೆರೆಯ ದಡದಲ್ಲಿ ಹೀನಾಯ ಅನ್ನೋ ಹುಡುಗಿಯನ್ನು ಭೇಟಿ ಮಾಡ್ತಾನೆ. ಅವಳು ತನ್ನ ಡೈರಿಯನ್ನು ಮರೆತು ಹೋಗ್ತಾಳೆ. ಆ ಡೈರಿಯನ್ನು ಋಷಿ ಇಂದು ಬರೋದು ಅಳೋದು ಎಲ್ಲವನ್ನು ಬೆಳಗ್ಗೆ ಬರೆದಿರುತ್ತೆ ಮತ್ತು ಕೊನೆ ಪುಟದಲ್ಲಿ ಇಬ್ಬರು 2 ವರ್ಷದ ಹಿಂದೆಯೇ ಸತ್ತು ಹೋಗಿದ್ದೀವಿ ಅಂತ ಇರುತ್ತೆ. ಋಷಿ ಆ ಡೈರಿ ನೋಡ್ತಾ ಇದ್ದಾಗಲೇ ಇಂದಿನಿಂದ ಹೀನಾಯ ಬಂದು ನನ್ನ ಡೈರಿ ಕೊಡ್ತೀರಾ ಅಂತ ಕೇಳ್ತಾಳೆ. ಈಗ ಮುಂದೇನಾಗುತ್ತೆ ಬನ್ನಿ ನೋಡೋಣ. ಋಷಿ ನಡುಗುತ್ತಾ ಹಿಂದೆ ತಿರುಗಿದ, ಅಯ್ಯೋ, ಅಲ್ಲಿ ನಿಂತಿದ್ದವಳು ಹೀನಾಯ. ಆದರೆ ಈಗ ಅವಳ ಮುಖದಲ್ಲಿ ಮೊದಲಿದ್ದ ನಗು ಇರಲಿಲ್ಲ. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಕೈಯಲ್ಲಿ ಚಾಕು ಇರಲಿಲ್ಲ, ಬದಲಿಗೆ ಒಂದು ಮಣ್ಣಿನ ಗೊಂಬೆ ಇತ್ತು. ನೀನು ಯಾರು ಅಂತ ಕೂಗಿದೆ ಋಷಿ. ಹೀನಾಯ ಆ ಗೊಂಬೆಯನ್ನು ಋಷಿಯ ಕೈಗೆ ಕೊಟ್ಟಳು. ಋಷಿ ನೋಡಿದ. ಆ ಗೊಂಬೆಯ ಮೇಲೆ ಒಂದು ಚೀಟಿ ಅಂಟಿಸಿತ್ತು. ಅದರಲ್ಲಿ ಋಷಿ 2024ರಲ್ಲಿ ಬರೆದಿತ್ತು. ಹೀನಾಯ ಅಳಲು ಶುರು ಮಾಡಿದಳು. ನಾನು ಹೀನಾಯ ಅಲ್ಲ, ನಾನು ಕಾವ್ಯ. ಋಷಿಗೆ ತಲೆ ತಿರುಗಿದ ಹಾಗೆ ಆಯಿತು. ಕಾವ್ಯ? ಯಾವ ಕಾವ್ಯ? ನಿನ್ನ ಕಾವ್ಯ ಕಣೋ, ನಾನು ಬನವಾಸಿ ಸರ್ಕಾರಿ ಶಾಲೆಯಲ್ಲಿ ಒಟ್ಟಿಗೆ ಓದ್ತಿದ್ವಿ, ನೆನಪಿದ್ಯಾ? 10ನೇ ಕ್ಲಾಸ್ ನಲ್ಲಿ ನಿನ್ನ ಪ್ರೀತಿಸ್ತೀನಿ ಅಂದಿದ್ದೆ, ನೆನಪಿದ್ಯಾ? ಜ್ಞಾಪಿಸ್ಕೋ ಸ್ವಲ್ಪ. ಋಷಿ ಮೆದುಳಿನಲ್ಲಿ ಒಂದು ಹಳೆಯ ನೆನಪು ಸ್ಫೋಟ ಆಯಿತು. ಹೌದು ಕಾವ್ಯ, ಅವನ ಬಾಲ್ಯದ ಗೆಳತಿ, ತುಂಬ ಹಳೆಯ ಒಳ್ಳೆಯ ಹುಡುಗಿ. ಅದು 10ನೇ ಕ್ಲಾಸ್ ಆದಮೇಲೆ ಅವಳು ಕೆರೆಗೆ ಬಿದ್ದು ಸತ್ತು ಹೋಗಿದ್ದಾಳೆ ಅಲ್ವಾ ಅಂತ ಊರಿನವರು ಹೇಳುತ್ತಿದ್ದರು. ಕಾವ್ಯ ಸತ್ತು ಹೋಗಿದ್ದಾಳೆ? ನೀನು ಸುಳ್ಳು ಹೇಳ್ತಿದ್ದೆ ತಾನೆ ಅಂದ ಋಷಿ. ಹೀನಾಯ ಅಲಿಯಾಸ್ ಕಾವ್ಯ ಜೋರ ನಕ್ಕಳು. ಹೌದು, ಕಾವ್ಯ ಸತ್ತು ಹೋದಳು. ಆ ಕೆರೆಯಲ್ಲಿ 2 ವರ್ಷದ ಹಿಂದೆ ಅಲ್ಲ, 12 ವರ್ಷದ ಹಿಂದೆ. ಅವಳನ್ನು ಯಾರು ತಳ್ಳಿದ್ದು ಗೊತ್ತಾ? ಅವಳು ಋಷಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ನೀನೇ? ಋಷಿಗೆ ಉಸಿರೇ ನಿಂತ ಹಾಗೆ ಆಯಿತು. ನಾನು ನಿನ್ನ ತಳೆದ್ನ? ಸಾಧ್ಯ ಇಲ್ಲ. ಹೌದು, 10ನೇ ಕ್ಲಾಸ್ ಫೇವರ್ ದಿನ ನೀನು ನನ್ನನ್ನು ಇಲ್ಲೇ ಆ ಆಲದ ಮರೆಗೆ ಕೆಳಗೆ ಕರೆದು ನಾನು ನಿನ್ನ ಪ್ರೀತಿಸ್ತೀನಿ ಅಂದೆ. ನಾನು ನಿನ್ನನ್ನು ತಿರಸ್ಕರಿಸಿದೆ, ಯಾಕೆಂದರೆ ನಾನು ಬೇರೆಯವನನ್ನು ಪ್ರೀತಿಸ್ತಿದ್ದೆ. ಕೋಪದಲ್ಲಿ ನೀನು ನನ್ನನ್ನು ತಳ್ಳಿದೆ. ನಾನು ಕೆರೆಯಲ್ಲಿ ಬಿದ್ದು ನನ್ನ ತಲೆ ಕಲ್ಲಿಗೆ ಒಡೆದು ಸತ್ತು ಹೋದೆ. ಋಷಿ ತನ್ನ ತಲೆಯನ್ನು ಹಿಡಿದುಕೊಂಡು, ಅಯ್ಯೋ, ಅವನಿಗೆಲ್ಲವೂ ನೆನಪಾಗಲು ಶುರು ಆಯಿತು. ಹೌದು, ಅದು ನಿಜ. ಅವನು ಆ ದಿನ ಕಾವ್ಯಳನ್ನು ತಳ್ಳಿದ, ಆದರೆ ಅವನು ಹೆದರಿ ಓಡಿ ಹೋಗಿದ್ದ. ಯಾರಿಗೂ ಹೇಳಿರಲಿಲ್ಲ. ಎಲ್ಲರೂ ಅದನ್ನು ಆತ್ಮಹತ್ಯೆ ಅಂದುಕೊಂಡಿದ್ದರು. ಆ ಅಪರಾಧ ಪ್ರಜ್ಞೆಯಿಂದಲೇ ಅವನು ಪುಣೆಗೆ ಓಡಿ ಹೋಗಿದ್ದು. ಆ ಮನಸ್ಸಿನ ಮೌನ ಶುರುವಾಗಿದ್ದು. ನೀನು ಪ್ರೇತ ತಾನೆ? ಋಷಿ ಅಳುತ್ತಾ ಕೇಳಿದ. ನಾನು ಪ್ರೇತ ಅಲ್ಲ ಕಣೋ, ನಾನು ಹೀನಾಯ, ಕಾವ್ಯಾಳ ತಂಗಿ. ಕಾವ್ಯಾಳ ಸತ್ತಾಗ ನನಗೆ 12 ವರ್ಷ ಅಷ್ಟೇ. ಅಕ್ಕನ ಡೈರಿಯಲ್ಲಿ ನಿನ್ನ ಹೆಸರು ಇತ್ತು. ಅಂದಿನಿಂದ ನಾನು ನಿನಗಾಗಿ ಕಾಯ್ತಿದ್ದೀನಿ. ಆ ಡೈರಿ ನನ್ನದಲ್ಲ, ನನ್ನ ಅಕ್ಕ ಕಾವ್ಯಾಳದ್ದು. ಅವಳು ಸಾಯೋಕ್ಕೂ ಮುಂಚೆ ಬರೆದಿದ್ದ ಕೊನೆಯ ಡೈರಿ ಇದು. ಅದರಲ್ಲಿ ಅವಳು ಬರೆದಿದ್ದಳು, ಒಂದು ದಿನ ಋಷಿ ವಾಪಸ್ ಬರ್ತಾನೆ, ಅವನು ಆ ಕೆರೆಯ ದಡದಲ್ಲಿ ಅಳ್ತಾನೆ ಅಂತ. ಅದು ಇಂದು ನಿಜ ಆಯಿತು. ಹೀನಾಯ ಡೈರಿ ಕೊನೆಯಲ್ಲಿ ಪುಟ ತೆರೆದಿದ್ದಳು. ಅಲ್ಲಿ ಬರೆದಿತ್ತು, ನನ್ನ ಸಾವಿಗೆ ಕಾರಣ ಯಾರು ಅಂತ. ಋಷಿಗೆ ನೆನಪಾದಾಗ ಅವನು ಆ ಕೆರೆಯಲ್ಲಿ ನನ್ನ ಹತ್ತಿರ ಬರ್ತಾನೆ. ಹೀನಾಯ ಖುಷಿಯಿಂದ ಕೈ ಹಿಡಿದಳು. ಈಗ ಹೇಳು, ನೀನು ಪೊಲೀಸರಿಗೆ ಎಲ್ಲ ನಿಜ ಹೇಳಿ ಶಿಕ್ಷೆ ಅನುಭವಿಸ್ತೀಯಾ, ಅಥವಾ ನಿನ್ನ ಕಾವ್ಯಾಳ ಹಾಗೆ ಆ ಕೆರೆಯಲ್ಲಿ? ಅಷ್ಟರಲ್ಲಿ ಕೆರೆಯ ನೀರಿನಲ್ಲಿ ಏನೋ ದೊಡ್ಡ ಸದ್ದಾಯಿತು. ಯಾರೋ ನೀರಿನಿಂದ ಮೇಲೆ ಬರ್ತಾ ಇದ್ದ ಹಾಗೆ. ಹೀನಾಯ ಮತ್ತು ಋಷಿ ಇಬ್ಬರು ತಿರುಗಿ ನೋಡಿದರು. ನೀರಿನಿಂದ ಬರ್ತಾ ಇದ್ದುದು ಕಾವ್ಯಾಳೆ, ಬಿಳಿ ಸೀರೆಯಲ್ಲಿ, ತನ್ನ ಮೇಲೆ ರಕ್ತದೊಂದಿಗೆ. ಕಾವ್ಯ ನಿಜವಾಗಲೂ ಬಂದಳ?
ಅಥವಾ ಅದು ಋಷಿ ಅಪರಾಧ ಪ್ರಜ್ಞೆಯ ಭ್ರಮೆಯ? ವೀಣಾಯ ನಿಜವಾಗಲು ಕಾವ್ಯಾಳ ತಂಗಿಯ, ಅಥವಾ ಅವಳೇ ಕಾವ್ಯಾಳ ಪ್ರೇತಾನ? ಋಷಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನ? ಅವನು ಬದುಕುತ್ತಾನ ಇಲ್ಲ ಸಾಯುತ್ತಾನ? ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮನಸ್ಸಿನ ಮೌನದ ಕೊನೆಯ ಭಾಗ 3ರಲ್ಲಿ. ಅದು ಅಂತಿಮ ಭಾಗ. ಅದರಲ್ಲಿ ಎಲ್ಲ ರಹಸ್ಯಗಳು ಬಯಲಾಗುತ್ತವೆ. ಅದು ನಿಮ್ಮ ಹೃದಯವನ್ನೇ ಅಲುಗಾಡಿಸುತ್ತೆ. ಭಾಗ 3 ಬೇಕು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಭಾಗ 3 ಬೇಕು ಅಂತ ಬರೆಯಿರಿ. ಋಷಿ ತಪ್ಪು ಮಾಡಿದನ ಅಥವಾ ಅಂತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ನನಗೆ ಇನ್ನೊಂದು ಕತೆ ಬರೆಯೋ ಶಕ್ತಿ ಕೊಡುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಡೈರಿಯ ಕೊನೆಯ ಪುಟದಲ್ಲಿ ಅವಳು ಏನು ಬರೆದಿದ್ದಳು? ಆದರೆ ಅವಳು ವಾಪಸ್ ಬರ್ತಾಳಾ? ಭಾಗ 3 ನಾಳೆ ಸಂಜೆ 6 ಗಂಟೆಗೆ.